ಜೊತೆಗಿರೋ ಪಾರ್ಟ್ನರ್ ಸಪೋಸ್ ನಿಮ್ಮಿಂದ ಬೇಜಾರಾಗಿದ್ರೆ ಅದನ್ನ ಕಂಡುಹಿಡಿಯೋದು ಹೆಂಗೆ? ಇವತ್ತಿನ ವಿಡಿಯೋದಲ್ಲಿ ನಿಮಗೆ 4 ಟಿಪ್ಸ್‌ನ ಹೇಳ್ತೀನಿ. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಮೇಲೆ ಬೇಜಾರಾಗಿದ್ರೆ ಈ ಒಂದು ಲಕ್ಷಣಗಳಿತ್ತು ಅಂತ ಹೇಳಿದ್ರೆ ಈಸಿಲಿ ನೀವು ಆ ಬೇಜಾರನ್ನ ಕಂಡುಹಿಡಿದ್ಬಿಟ್ಟು ಅವ್ರ ಹತ್ರ ಸಾರಿ ಕೇಳ್ಕೊಂಡು ಮತ್ತೆ ಸರಿಪಡಿಸ್ಕೋಬೋದು ನಿಮ್ಮ ರಿಲೇಶನ್‌ಶಿಪ್‌ನ. ಸೊ ಏನು ಅಂತ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸೆಲಿಂಗ್ ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನಿಮಗೆ ಮರೆಯೋಕ್ಕಾಗದೇ ಇರತಕ್ಕಂಥ ಒಂದು ನೋವಲ್ಲಿ ಬಳಲ್ತಾ ಇದ್ರೆ PDF ಅಂತ ನನಗೆ ಒಂದು ವಾಟ್ಸಪ್ಪಲ್ಲಿ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ವಾಟ್ಸಪ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ, PDF ನ ಕಳಿಸ್ತೀನಿ. 21 ಡೇಸ್ ಫಾಲೋ ಮಾಡಿ. ಸೊ ನಿಮ್ಮ ಮೈಂಡ್ ಒಂದು ಹಂತಕ್ಕೆ ರಿಲ್ಯಾಕ್ಸ್ ಆಗಿ ನೀವು ರಿಯಾಲಿಟಿಗೆ ಬಂದು ಸರಿ ಹೋಗ್ತೀರಿ. ಓಕೆ. ಈಗ ನಿಮ್ಮ ಪಾರ್ಟ್ನರ್ ಬೇಜಾರಾಗಿರೋ ಒಂದು ಟಾಪಿಕ್ ಮೇಲೆ ಮಾತಾಡ್ತಾ ಇದ್ದೀನಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಕೋಪವನ್ನು ತೋರಿಸ್ತಾರೆ. ಅಂದರೆ ತುಂಬ ಚೆನ್ನಾಗಿರ್ತಾರೆ. ಆ್ಯಕ್ಚುಲಿ ನಿಮ್ಮವರ ರಿಲೇಶನ್‌ಶಿಪ್ ತುಂಬ ಹೆಲ್ದಿ ಇರ್ತೀರಿ, ತುಂಬ ಚೆನ್ನಾಗಿರ್ತೀರಿ. ಬಟ್ ನಿಮಗೆ ಗೊತ್ತಿಲ್ದಿರಂಗೆ ನೀವೇನು ಮಾಡಿರಲ್ಲ ತಪ್ಪು. ಬಟ್ ಸಡನ್ಲಿ ಅವರು ರಿಯಾಕ್ಷನ್ ತುಂಬ ಕೋಪ ಮಾಡ್ತಿರ್ತಾರೆ ನಿಮ್ಮ ಮೇಲೆ. ಆವಾಗ ಅರ್ಥ ಮಾಡ್ಕೊಳ್ಳಿ, ನೀವು ತುಂಬ ಇಬ್ರು ಗಂಡ ಹೆಂಡತಿ ಅಥವಾ ಲವರ್ ತುಂಬ ಚೆನ್ನಾಗಿದ್ದು ಸಡನ್ ಕೋಪ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಏನೋ ನಿಮ್ಮಿಂದ ಹರ್ಟ್ ಆಗಿರುತ್ತೆ. ಏನೋ ನಿಮ್ಮಿಂದ ಬೇಜಾರಾಗಿರುತ್ತೆ. ಸೊ ಆ ಕಾರಣಕ್ಕೇನೆ ಕೋಪ ಬರಕ್ಕೆ ಸಾಧ್ಯ. ಸುಮ್ಮನೆ ಕೋಪ ಬರಕ್ಕೆ ಸಾಧ್ಯ ಇರಲ್ಲ. ಸೊ ಏನೋ ಮಿಸ್ಟೇಕ್ಸ್ ಆದಾಗ್ಲೇನೆ ಅವರು 101% ನಿಮ್ಮಿಂದ ಅವರು ಬೇಜಾರಾಗಿರ್ತಾರೆ. ಸೊ ಇದನ್ನ ಚೆಕ್ ಮಾಡ್ಕೊಳ್ಳಿ. ನೀವೇನಾದ್ರು ಮಿಸ್ಟೇಕ್ಸ್ ಮಾಡಿದ್ದೀರಾ ಅಥವಾ ಏನೋ ಭಾಷೆ ಕೊಟ್ಟಿದ್ರಿ, ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಕರ್ಕೊಂಡು ಹೋಗ್ತೀನಿ, ಏನೋ ಒಂದಿರುತ್ತೆ. ಅದನ್ನ ಮರ್ತಿದ್ರೆ ಅವ್ರು ಕೋಪ ಸಿಟ್ಟು ಮಾಡ್ತಿರ್ತಾರೆ. ಓಕೆ, ಫಸ್ಟ್ ರೀಸನ್. ಸೆಕೆಂಡ್ ಬಂದು ಏನಂತ ಹೇಳಿದ್ರೆ ಲೈಕ್ ನೀವು ಮಾತಾಡಿದ್ರು ಸೈಲೆಂಟ್ ಆಗಿಬಿಡ್ತಾರೆ. ನೀವಾಗೆ ತುಂಬ ನಿಮಗೆ ಗೊತ್ತಿರಲ್ಲ ಪಾಪ ನೀವೇನು ಅವರಿಗೆ ಬೇಜಾರು ಮಾಡ್ಬಿಟ್ಟಿದ್ದು ನಿಮಗೆ ಗೊತ್ತಿರಲ್ಲ. ನೀವು ಹೋಗಿ ಕ್ಯಾಶುಯಲ್ ಆಗಿ ಮಾತಾಡ್ತೀರಾ, ಅವ್ರು ಮಾತೇ ಆಡ್ತಿರಲ್ಲ. ಇದೇನು ಇವರು ಮಾತಾಡ್ತಿಲ್ವಲ್ಲ, ನಾ ಏನೂ ಮಾಡಿಲ್ಲ ಅಂದರು. ಬಟ್ ಅವರು ಆ್ಯಕ್ಚುಲಿ ಆ ಸಣ್ಣ ವಿಚಾರದಲ್ಲೂ ಕೂಡ ಬೇಜಾರು ಮಾಡ್ಕೊಂಡಿರ್ತಾರೆ. ಏನೋ ಪ್ರಾಮಿಸ್ ಮಾಡಿರ್ತೀರಿ, ಅದನ್ನು ಮರ್ತು ಬಿಟ್ಟಿರ್ತೀರಿ ಕೆಲಸದ ಮಧ್ಯೆ, ಅಥವಾ ಗೊತ್ತಿಲ್ಲದಂಗೆ ಎಲ್ಲೋ ಹರ್ಟ್ ಆಗಿರುತ್ತೆ, ಏನೋ ಒಂದು ಆಗಿರುತ್ತೆ. ಅವ್ರು ಸೈಲೆಂಟ್ ಆಗ್ತಾರೆ. ನೀವು ಎಷ್ಟು ಮಾತಾಡಿದ್ರೂ ಮಾತಾಡ್ತಾನೆ ಇರಲ್ಲ. ಸೊ ಇದು ಕೂಡ ಎಲ್ಲೋ ನಿಮಗೆ ಅಬ್ಸರ್ವ್ ಅವಾಗ ಚೆನ್ನಾಗಿರೋ ರಿಲೇಶನ್‌ಶಿಪ್ಪಲ್ಲಿ ಈ ಮಧ್ಯೆ ಸಡನ್ಲಿ ಕೋಪ, ಸಡನ್ಲಿ ಸೈಲೆಂಟ್ ಅಂದರೆ ಅರ್ಥ ಮಾಡ್ಕೊಳ್ಳಿ 100% ಬೇಜಾರಂತೂ ಆಗಿರುತ್ತೆ. ಅದನ್ನು ಸಾರಿ ಕೇಳೋಕೆ ನೀವು ರೆಡಿ ಇರಿ ಅಂತ ಅರ್ಥ. ಸಾರಿ ಕೇಳೋದ್ರಿಂದ ಏನೂ ಹೋಗಲ್ಲ. ಬಿಕಾಸ್ ಚೆನ್ನಾಗೇ ಇರ್ತೀರಿ. ಸಣ್ಣ ಪುಟ್ಟ ಆದಾಗ ಸಾರಿ ಕೇಳ್ಕೊಂಡು ಸರಿಪಡಿಸ್ಕೋಬೇಕು ಆ್ಯಕ್ಚುಲಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಕಣ್ಣು ದೃಷ್ಟಿ ಸ್ಟ್ರಾಂಗ್ ಇರುತ್ತೆ. ಅವ್ರು ನೋಡ್ತಾ ಇದ್ರೆ ಕೋಪ ಹಂಗೆ ಆ ಕಣ್ಣೊಳಗಡೆ ಒಂದು ಏನಂತ ಹೇಳಿದ್ರೆ ಕುಣಿತಾ ಇರತ್ತೆ. ಅದು ಕೋಪದ ಏನಂತಾರೆ ಅದಕ್ಕೆ? ನನಗೆ ಹೇಳಿಕ್ಕೆ ಬರ್ತಾ ಇಲ್ಲ ಅದು. ಅಂದರೆ ಆ ಕೋಪದಲ್ಲಿ ಕಣ್ಣು ಅಂದರೆ ರಾಕ್ಷಸಿ ಥರ ಒಂದು ಕಣ್ಣೊಳಗಡೆ ಕೋಪ ಕಾಣ್ತಿರುತ್ತೆ. ನಿಮ್ಗೆ ಏನೋ ಮಾತಾಡ್ತೀರಿ, ನೀವು ಕಾಮಿಡಿ ಮಾಡ್ತೀರಿ, ಅವ್ರು ಹಿಂಗೆ ಸಡನ್ಲಿ ಒಂದು ರಿಯಾಕ್ಷನ್ ಕೊಡ್ತಾರೆ. ಆ ಕೋಪ ನೋಡಿ ಡಿಸೈಡ್ ಮಾಡಬೇಕು, ಎಸ್ ಇವರಿಗೆ ಬೇಜಾರಾಗಿದೆ, ನಮ್ಮಿಂದ ಏನೋ ಹರ್ಟ್ ಆಗಿದೆ, ಸಾರಿ ಕೇಳಬೇಕು, ಇಲ್ಲ ನೈಸ್ ಮಾಡಬೇಕು, ಇಲ್ಲ ಸರಿಪಡಿಸ್ಕೋಬೇಕು ಅಂತ ನೀವು ರೆಡಿ ಇರಬೇಕಲ್ಲಿ. ಓಕೆ. ಸಣ್ಣ ಪುಟ್ಟ ಇರುತ್ತೆ, ಅದನ್ನ ಸರಿಪಡಿಸ್ಕೊಳ್ಳೋಕೆ ಇದನ್ನ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮ ಲೈಕ್ ಏನು ಅಂತ ಹೇಳಿದ್ರೆ ಮಾತಾಡಲಿ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಜೊತೆ ಮಾತಾಡಲ್ಲ ಅಂತ ಹೇಳ್ತಾರೆ. ನೀವು ಎಷ್ಟೇ ಮಾತಾಡಿದ್ರು ಕೂಡ ನಿಮ್ಮ ಮೇಲೆ ಕೋಪ ಇರೋದ್ರಿಂದ ನಾನು ಮಾತಾಡಲ್ಲ ನಿಮ್ಮ ಜೊತೆ. ಇಲ್ಲ ನನ್ನ ಮೇಲೆ ಕೋಪ ಇದೆ, ನಾನು ಮಾತಾಡಲ್ಲ, ಬಿಲ್ಕುಲ್ ಮಾತಾಡಲ್ಲ. ಸೊ ಇದು ಹೇಳ್ತಾರೆ. ಬಟ್ ಕಾರಣ ಏನು ಅಂತ ಹೇಳ್ತಾ ಇರಲ್ಲ ಅವರು. ನಿಮ್ಮ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ, ಮಾತಾಡಲ್ಲ ಹಿಂಗೆ ಹೇಳ್ತಿರ್ತಾರೆ. ಸೊ ಮಾತಾಡಕ್ಕೆ ಇಷ್ಟ ಇಲ್ಲ, ಮಾತಾಡಲ್ಲ. ಆ ಕ್ಷಣಕ್ಕೆ ಮಾತ್ರನೇ ಚೆನ್ನಾಗೇ ಇರ್ತೀರಾ ರೆಗ್ಯುಲರ್ಲಿ, ಡೈಲಿ ಹಿಂಗಿರಲ್ಲ ಆ್ಯಕ್ಚುಲಿ. ಕೋಪ ಬಂದಾಗ ಹಿಂಗೆ ನಡ್ಕೊಂಡಿರುತ್ತೆ, ಬೇಜಾರಾದಾಗ ನಡ್ಕೊಂಡಿರ್ತಾರಲ್ವ. ಸೊ ಅವಾಗ 101% ನಿಮ್ಮ ಜೊತೆ ಮಾತಾಡಲ್ಲ, ಮಾತಾಡಕ್ಕೆ ಇಷ್ಟ ಇಲ್ಲ ಅಂದರೆ ಅವ್ರಿಗೆ ಬೇಜಾರಾಗಿದೆ. ಅವರಿಗೆ ನೀವು ಕನ್ವಿನ್ಸ್ ಮಾಡಿ, ನೈಸ್ ಮಾಡಿ, ಸಾರಿ ಕೇಳಿ ಮತ್ತೆ ಸರಿಪಡಿಸ್ಕೊಂಡು ಹೋಗಿ. ಇದಿಷ್ಟು 4 ಲಕ್ಷಣಗಳು, 4 ಸಿಂಪ್ಟಮ್ಸ್ ಅವರಲ್ಲಿ ಇದ್ರೆ ಹುಡುಗನಲ್ಲಿರ್ಬೋದು, ಹುಡುಗಿನಲ್ಲಿರ್ಬೋದು ಬೇಜಾರಾಗಿದ್ದಾರೆ, ಕೋಪದಲ್ಲಿದ್ದಾರೆ ಅಂತ ಅರ್ಥ. ಓಕೆ. ಸೊ ಏನನ್ನಿಸ್ತು ವಿಡಿಯೋ? ಕ್ಲಾರಿಟಿ ಸಿಗ್ತಾ ಅಂತ ಹೇಳಿದ್ರೆ ಎಸ್ ಅಂತೇಳಿ ಕಮೆಂಟ್ ಮಾಡಿ, ಅಥವಾ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ PDF ಬೇಕಾ ಅದಕ್ಕೂ ಕಾಂಟ್ಯಾಕ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಬಾಯ್.